ಪ್ರತಿ ಮತ ಚಲಾವಣೆಗೆ ಕೇವಲ 39ರಿಂದ 45 ಸೆಕೆಂಡ್ಗಳು ಮಾತ್ರ ಸಾಕಾಗಿರೋದು ಜನರ ನೈಜ ಮತದಾನನ ಅಥವಾ ಅಸಹಜ ತಾಂತ್ರಿಕ ಪವಾಡನ ಇದು? ಐಡಿ ಪರಿಶೀಲನೆ, ಸಹಿ ಮತ್ತೆ ವಿವಿಪ್ಯಾಟ್ಗೆ ಕನಿಷ್ಠ 60 ಸೆಕೆಂಡ್ ಬೇಕಿರುವಾಗ ಇಡೀ ದಿನ ಸರಾಸರಿ 53.7 ಸೆಕೆಂಡ್ಗಳಲ್ಲಿ ಪ್ರತಿ ಮತದಾನ ಮುಗಿದಿದ್ದು ಹೇಗೆ? ಜಗತ್ತಿನ ಇತರ ಮುಂದುವರೆದ ದೇಶಗಳಲ್ಲಿ ಪ್ರತಿ ಮತಕ್ಕೆ 100ಕ್ಕೂ ಹೆಚ್ಚು ಸೆಕೆಂಡ್ಗಳು ಬೇಕಾಗ್ತಾ ಇರುವಾಗ ಬಂಗಾಳದಲ್ಲಿ ಇಷ್ಟೊಂದು ಅದ್ಭುತ ವೇಗ ಅದು ಹೇಗೆ ಸಾಧ್ಯ ಆಯಿತು? ಯಾವುದೇ ಹೆಚ್ಚುವರಿ ಸಮಯ ಇಲ್ಲದೇನೆ ಸಂಜೆ 6 ಗಂಟೆ ಒಳಗಡೆನೆ 92.47% ಭರ್ಜರಿ ಮತದಾನ ದಾಖಲಾಗಿರೋದು ಚುನಾವಣಾ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಅಲುಗಾಡಿಸೋದಿಲ್ವಾ? ಹಿಂದೆ ತೀವ್ರ ಪ್ರತಿರೋಧ ಎದುರಿಸಿದಂತಹ CAA NRC ಕಾಯ್ದೆಗಳು ಏನನ್ನ ಸಾಧಿಸೋದಕ್ಕೆ ಹೊರಟಿದ್ವೋ ಅದನ್ನೇ ಇವತ್ತು ಈ SIR ಮೂಲಕ ನಿಶ್ಶಬ್ದವಾಗಿ ಜಾರಿಗೆ ತರಲಾಗ್ತಾ ಇದೆಯಾ? ಆಡಳಿತ ಯಂತ್ರದ ಬದಲಾವಣೆ ಮತ್ತೆ EVM ವೇಗದ ಈ ಎಲ್ಲ ಅಂಕಿಅಂಶಗಳು ಬಂಗಾಳದ ಫಲಿತಾಂಶವನ್ನ ಮೊದಲೇ ಸಿದ್ಧಪಡಿಸಿದ ಜನಾದೇಶ ಅಂತ ಸಾಬೀತುಪಡಿಸೋದಿಲ್ವಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.